ಎಜಿ ನ್ಯೂಸ್ಗೆ ಸ್ವಾಗತ. ದೇಶದ ಎಲ್ಲ ಜಾತಿ ವರ್ಗಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ವರ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿಯಾಗಿ ಹಾಗೂ ದೇಶದ ಪ್ರಧಾನಮಂತ್ರಿಯಾಗಿ 12 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ದಾಖಲೆ ನಿರ್ಮಿಸಿದ್ದಾರೆ. 2047ರ ವಿಕಸಿತ ಭಾರತದ ದೂರದೃಷ್ಟಿಯ ಸಂಕಲ್ಪವನ್ನ ಸಾಕಾರಗೊಳಿಸಲು ಪ್ರತಿಯೊಬ್ಬ ಭಾರತೀಯರು ಕೈಜೋಡಿಸಬೇಕು ಅಂತ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಕರೆ ಕೊಟ್ಟಿದ್ದಾರೆ. ನಗರದ ಕೋಟೆ ಶ್ರೀರಾಮ ದೇವಾಲಯದಲ್ಲಿ ಪ್ರಧಾನಿ ಮೋದಿ ಅವರ ಆಡಳಿತದ 12 ವರ್ಷಗಳ ಪೂರ್ಣಗೊಂಡ ಹಿನ್ನೆಲೆ ಬಿಜೆಪಿ ಕಾರ್ಯಕರ್ತರೊಂದಿಗೆ ಸ್ವಚ್ಛತಾ ಕಾರ್ಯ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಮಾತನಾಡಿದರು. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ದೂರದೃಷ್ಟಿಯಿಂದ ನರೇಂದ್ರ ಮೋದಿ ಅವರಿಗೆ ಅವಕಾಶ ದೊರೆತಿದ್ದು ಇಂದು ದೇಶ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಅಭಿವೃದ್ಧಿಯ ಹಾದಿಯಲ್ಲಿ ಸಾಗ್ತಾ ಇದೆ. 2047ರೊಳಗೆ ಭಾರತವನ್ನ ವಿಕಸಿತ ರಾಷ್ಟ್ರವನ್ನಾಗಿ ಮಾಡುವ ಪ್ರಧಾನಿ ಮೋದಿ ಅವರ ಕನಸನ್ನ ನನಸು ಮಾಡಲು ಪ್ರತಿಯೊಬ್ಬರೂ ಬೆಂಬಲ ಕೊಡಬೇಕು ಎಂದು ಹೇಳಿದ್ದಾರೆ. ದೇಶದಲ್ಲಿ ಬಿಜೆಪಿಯನ್ನ ಮುಕ್ತಗೊಳಿಸುವ ಕನಸು ಕಂಡಿದ್ದ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ರಾಜಕೀಯ ಪ್ರಭಾವ ಕುಗ್ಗಿದ್ದು ದೇಶದಾದ್ಯಂತ ಬಿಜೆಪಿ ವಿಜಯ ಪತಾಕೆ ಹಾರಿಸ್ತಾ ಇದೆ. 2028ರ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಮಾಜಿ ಶಾಸಕ ರಾಜಣ್ಣ ಮಾತನಾಡಿ, ಮಹಿಳೆಯರಿಗೆ 33% ಮೀಸಲಾತಿ ಕಲ್ಪಿಸುವ ವಿಚಾರದಲ್ಲಿ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸಿದೆ. ಆದರೆ ಪ್ರಧಾನಿ ಮೋದಿ ಅವರು ಮಹಿಳಾ ಸಬಲೀಕರಣದ ಉದ್ದೇಶದಿಂದಾಗಿ 33% ಮೀಸಲಾತಿಯನ್ನ ಜಾರಿಗೊಳಿಸುವ ಸಂಕಲ್ಪ ಹೊಂದಿದ್ದು ಅದು ಖಚಿತವಾಗಿ ಅನುಷ್ಠಾನಗೊಳ್ಳಲಿದೆ ಎಂದಿದ್ದಾರೆ. ಈ ರಾಷ್ಟ್ರದಲ್ಲಿ 33% ಮಹಿಳೆಯರ ಮೀಸಲಾತಿ ಅದು ತರಬೇಕಂತ ಮೊದಲೆಲ್ಲ ಕೂಡ ಪ್ರಯತ್ನ ಮಾಡಿದರೆ ಅದನ್ನು ಮುಂದಿನ ದಿನಗಳಲ್ಲಿ ನಾವು ಭಗವಂತ ಅವರಿಗೆ ಶಕ್ತಿ ಕೊಟ್ಟು ಎಲ್ಲ ವಿಧಾನ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಅವರಿಗೆ ಶಕ್ತಿ ಕೊಟ್ಟು ಮತ್ತು ಒಂದು ಬಿಲ್ಲನ್ನು ಕೂಡ ಪಾಸ್ ಮಾಡೋದಕ್ಕೆ ಭಗವಂತ ಅವರಿಗೆಲ್ಲ ಶಕ್ತಿ ಕೊಟ್ಟು ಅಲ್ಲಿ ಎಲ್ಲ ಜನಪ್ರತಿನಿಧಿಗಳು ಮನಸ್ಸು ಮಾಡಿ ಆ ಬಿಲ್ಲನ್ನು ತಂದು ಇವತ್ತು ನಮ್ಮ ಹರೀಶ್ ಬಹಳಷ್ಟು ಮಹಿಳೆಯರು ಕೂಡ ಈ ದಿನ ಒಂದು ಪವಿತ್ರ ಕಾರ್ಯಕ್ಕೆ ನಾವೆಲ್ಲ ಸೇರಿದ್ದೀವಿ. ಈ ದಿನ ಒಂದು ಮಹತ್ವವಾದ ದಿನ. ಏನಂದ್ರೆ ಈ ದೇಶ ಇದುವರೆಗೂ ಏನು ಚುನಾಯಿತ ಸರ್ಕಾರಗಳಲ್ಲಿ ಅತಿ ದೀರ್ಘಾವಧಿ ಸೇವೆ ಸಲ್ಲಿಸತಕ್ಕಂಥ ಒಂದು ಪ್ರಧಾನಿಗಳ ಒಂದು ಲಿಸ್ಟ್ನಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಇವತ್ತು ಅವರ ಒಂದು ಹೆಸರಿನಲ್ಲಿ ಅತಿ ದೀರ್ಘಾವಧಿ ಸೇವೆ ಸಲ್ಲಿಸಿದ ಪ್ರಧಾನಿಗಳು ಅಂತಕ್ಕಂಥ ಒಂದು ಕೀರ್ತಿ ಇತ್ತು. ಈಗ ನಿಮ್ಮೆಲ್ಲರ ತ್ಯಾಗ ಬಲಿದಾನ ಪರಿಶ್ರಮದ ಭಾಗವಾಗಿ ಏನು 2014ರಲ್ಲಿ ವಿಕಸಿತ ಭಾರತದ ಕಲ್ಪನೆ ಇಟ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದಂಥ ಶ್ರೀ ನರೇಂದ್ರ ಮೋದಿಜಿಯವರು ಇವತ್ತು ನೆಹರೂರವರ ಚುನಾಯಿತ ಸರ್ಕಾರದಲ್ಲಿ ಅತಿ ದೀರ್ಘಾವಧಿ ಸೇವೆ ಸಲ್ಲಿಸಿ ಬಹುಶಃ 4399 ದಿನಗಳನ್ನು ಕ್ರಮಿಸಿ ಇವತ್ತು ನೆಹರೂರವರ ದಾಖಲೆಗಳನ್ನು ಮೀರಿ ಇವತ್ತು ಅತಿ ಹೆಚ್ಚು ಅವಧಿಗೆ ಇವತ್ತು ಈ ದೇಶದ ಪ್ರಧಾನಿಗಳಾಗಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾದ ನಮ್ಮೆಲ್ಲರ ಬಹಳ ಹೆಮ್ಮೆಯ ವಿಚಾರ. ಇವತ್ತು ಏನು ಇಡೀ ಭಾರತದಲ್ಲಿ ವಾಜಪೇಯಿಯವರ ನೇತೃತ್ವದಲ್ಲಿ ಅವರು ಪ್ರಧಾನಮಂತ್ರಿ ಆಗಿ ಸಾಕಷ್ಟು ಒಳ್ಳೆಯ ಅಭಿವೃದ್ಧಿ ಪಥದ ಹತ್ರ ತಗೊಂಡೋಗಿರ್ತಕ್ಕಂಥ ವಾಜಪೇಯಿಯವರು ಪ್ರಧಾನಮಂತ್ರಿ ಆದಮೇಲೆ ಅವರು ದೇಶ ಕಂಡಂಥ ಒಬ್ಬ ಕಟ್ಟ ಕಡೆಯ ಬಡವರನ್ನ ಒಂದು ಟೀ ಮಾರ್ತಕ್ಕಂಥ ಅವರ ಕುಟುಂಬದಿಂದ ಬಂದು ಏನು ಪಕ್ಷದ ನಿಷ್ಠೆಯಿಂದ ಇರ್ತಕ್ಕಂಥವ್ರನ್ನ ಯಾವುದೇ ಚುನಾವಣೆಗಳಲ್ಲಿ ಸಕ್ರಿಯವಾಗಿ ಇಲ್ಲದೆ ಇರ್ತಕ್ಕಂಥವ್ರನ್ನ ಬುದ್ಧಿವಂತರು ಇರ್ತಕ್ಕಂಥದ್ದನ್ನು ನೋಡಿ ಗಮನಿಸಿ ಈ ದೇಶಕ್ಕೆ ಅರ್ಪಿಸಿದ್ದಾರೆ. ಇದಕ್ಕೆ ನಾವೆಲ್ಲರೂ ನಮ್ಮೆಲ್ಲರ ವಾಜಪೇಯಿಯವರನ್ನ ನಾವು ಇವತ್ತು ತಿಳ್ಕೋಬೇಕಾಗತ್ತೆ. ನಾವು ಇಡೀ ದೇಶದಲ್ಲಿ ಬಿಜೆಪಿ ವತಿಯಿಂದ ಇಡೀ ದೇಶದಲ್ಲಿ ಮಹಿಳೆಯರು, ಮಕ್ಕಳು, ಯುವಕರು ಎಲ್ಲರೂ ಸೇರಿ ಸಡಗರವಾಗಿ ಇವತ್ತು ಅವರ ಹೆಸರಲ್ಲಿ ರಾಮನ ದೇವಸ್ಥಾನದಲ್ಲಿ ಎಲ್ಲ ದೇವರ ದೇವಸ್ಥಾನಗಳಲ್ಲಿ ಇವತ್ತು ಸ್ವಚ್ಛತಾ ಕಾರ್ಯಕ್ರಮ ಇಟ್ಕೊಂಡು ಅವರು ಮೋದಿಜಿಯವರ ಹೆಸರಲ್ಲಿ ಅಭಿಷೇಕ ಮಾಡಿ ಪೂಜೆ ಮಾಡಿ ನಾವು ಕೂಡ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ವತಿಯಿಂದ ಇವತ್ತು ಶಿಡ್ಲಘಟ್ಟ ಶ್ರೀರಾಮ ದೇವಸ್ಥಾನದಲ್ಲಿ ಇವತ್ತು ನಮ್ಮೆಲ್ಲ ಮುಖಂಡರು ನಮ್ಮ ಅಭಿಷೇಕ ಮಾಡಿ ಇವತ್ತು ಗೌರವಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥವ್ರು ಎಲ್ರಿಗೂ ಸ್ವಾಗತವನ್ನು ಕೋರ್ತೀನಿ. ಮೋದಿಜಿಯವರನ್ನ 100 ವರ್ಷ ದೇವರವರಿಗೆ ಆಯಸ್ಸು ಕೊಡಬೇಕು. ವಿಕಸಿತ ಭಾರತ 2047ಕ್ಕೆ ವಿಕಸಿತ ಭಾರತ ಆಗಬೇಕು ಅಂತ ಹೇಳಿದ್ರೆ ಇವತ್ತು ನಾನಿವತ್ತು ಶಿಡ್ಲಘಟ್ಟದಲ್ಲಿ ಒಂದು ಮಾತು ಹೇಳಲೇಬೇಕಾಗತ್ತೆ. ಭಾರತದಲ್ಲಿರ್ತಕ್ಕಂಥ ಏನು ಯಾವ ದಿಕ್ಕಿನಲ್ಲಿ ನಡೀತಾ ಇದೆ, ಭಾರತದನ್ನ ಎಳೆದುಕೊಂಡು ನಿಲ್ಲಿಸಬೇಕು, ಯಾವ ಥರ ವಿಕಸಿತ ಭಾರತ ಮಾಡಬೇಕಂತ ಕನಸು ಕಂಡಿದ್ದು
ನಮ್ಮ ವಾಜಪೇಯಿಯವರು. ಅವರ ಆಡಳಿತದ ನಂತರ ಇವತ್ತು 2001ರಲ್ಲಿ ಅವ್ರನ್ನ ಕರೆದು ಏನೋ ಮುಖ್ಯಮಂತ್ರಿಗಳಾಗಿ ಮಾಡಿದ್ರು. ಅದಾದಮೇಲೆ ಸತತವಾಗಿ 4 ಬಾರಿ ಮುಖ್ಯಮಂತ್ರಿಯಾಗಿ ಮತ್ತು ಪ್ರಧಾನಮಂತ್ರಿ ಭಾರತದಲ್ಲಿರ್ತಕ್ಕಂಥವ್ರು ಎಲ್ಲರೂ ಅವ್ರನ್ನ ಏನು ಮಾಡಿರ್ತಕ್ಕಂಥ ಗುಜರಾತ್ ಏನು ಮಾಡಿರ್ತಕ್ಕಂಥ ಆಡಳಿತನ ನೋಡಿ, ಅಭಿವೃದ್ಧಿನ ನೋಡಿ ಇವತ್ತು ಏನು ಪ್ರಧಾನಮಂತ್ರಿಗಳಾಗಿ ಇವತ್ತು ಭಾರತದಲ್ಲಿರ್ತಕ್ಕಂಥವ್ರು ಎಲ್ಲರೂ ಯುವಕರು ಸೇರಿ ಮಹಿಳೆಯರು ಸೇರಿ ಏನು ಪ್ರಧಾನಮಂತ್ರಿಗೆ ಅವ್ರಿಗೇನಾಗಿ ಓಟ್ ಕೊಟ್ಟಿದ್ದ ಏನು ಅದಾದಮೇಲೆ ಸತತವಾಗಿ 3 ಬಾರಿ ಮತ್ತೆ ಪ್ರಧಾನಮಂತ್ರಿಯಾಗಿ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲರ ಒಂದು ಏನು ಮಾಡಿರ್ತಕ್ಕಂಥ ಏನು ಸತತವಾಗಿ ಯಾರು ಚುನಾಯಿತ ಪ್ರತಿನಿಧಿಗಳು ಏನಾಗಿತ್ತು ಅವ್ರದ್ದೆಲ್ಲರೂ ಹಿಸ್ಟ್ರಿನ ಬ್ರೇಕ್ ಮಾಡಿ ಇವತ್ತು 12 ವರ್ಷ ಏನಿವತ್ತು ಅವ್ರ ಆಡಳಿತ ಕೊಟ್ಟಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಎಚ್ಎಸ್ ಮುರಳೀಧರ್, ಕೆಬಿ ಮುರಳಿ, ಮಧು, ಜಿಲ್ಲಾ ಒಬಿಸಿ ಮೋರ್ಚಾ ಅಧ್ಯಕ್ಷ ಆಂಜನೇಯ ಗೌಡ, ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಆನಂದ್ ಗೌಡ, ಕಮ್ಮದಹಳ್ಳಿ ಸುರೇಂದ್ರಗೌಡ, ದೇವರಾಜ್ ನರೇಶ್, ರಮೇಶ್ ಬಾಯಿರೆ, ಬಿಸಿ ನಂದೇಶ್, ಪ್ರಸಾದ್ ರೆಡ್ಡಿ, ದಿಬ್ಬುರಹಳ್ಳಿ ಪ್ರಸನ್ನ, ನಾರಾಯಣಸ್ವಾಮಿ, ರೂಪಸಿ ರಮೇಶ್, ಪುರುಷೋತ್ತಮ್ ಸೇರಿ ಹಲವರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಏಜ್ ನ್ಯೂಸ್, ಶಿಡ್ಲಘಟ್ಟ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.